ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಬಹು ವಿಕಲ್ಪೀಯ ಪ್ರಶ್ನೆಗಳ ಪಾಠದ ವಿಡಿಯೋ ತಂದಿದ್ದೀನಿ. ಅದುವೇ 15ನೇ ಪಾಠ ಕರ್ನಾಟಕ ಸಂಪದ. ಈ ಕರ್ನಾಟಕ ಸಂಪದ ಅಂತಕ್ಕಂಥ ಪಾಠದಲ್ಲಿ ಈ ಒಂದು ವಿಡಿಯೋದಲ್ಲಿ 25 ಪ್ರಶ್ನೆಗಳಿದಾವೆ. ಇನ್ನೊಂದು ಭಾಗದಲ್ಲಿ 20 ಪ್ರಶ್ನೆಗಳನ್ನ ತರ್ತೀನಿ. ಸೊ ಒಟ್ಟು 45 ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಪಾಠಗಳ ವಿಡಿಯೋಗಳನ್ನ ನೋಡದೇ ಇದ್ರೆ ಮೇಲೆ ಐಕಾರ್ಡ್ ಅಲ್ಲಿ ಒಂದು ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಪ್ಲೇ ಲಿಸ್ಟ್ SSLC ಹಿಂದಿ MCQ ಅಂತ, ಅದನ್ನು ಒತ್ತಿ ತಾವು ನೋಡಬಹುದು. ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿದ್ದೀನಿ. ಸೊ ಎಲ್ಲ ಗದ್ಯ ಪದ್ಯ ವ್ಯಾಕರಣ ಮತ್ತು ಮಂಡಳಿಯವರು ರಿಲೀಸ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್, ಬೇರೆ ಬೇರೆ ಜಿಲ್ಲೆಯವರ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ಗಳನ್ನ ಶುರು ಮಾಡೋಣ. ಕರ್ನಾಟಕ ಸಂಪದ ಪಾಠದ 25 ಬಹು ವಿಕಲ್ಪೀಯ ಪ್ರಶ್ನೆಗಳನ್ನ. कर्नाटक संपदा पाठ का विधा है कविता, लेख, निबंध, ನಾಟಕ. ಸೊ ಕರ್ನಾಟಕ ಸಂಪದ ಪಾಠದ ವಿಧ ಬಂದ್ಬಿಟ್ಟು ನಿಬಂಧ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆದು दक्षिण से उत्तर के छोर तक फैली लंबी पर्वतमालाओं को क्या कहते हैं? ದಕ್ಷಿಣದಿಂದ ಉತ್ತರದ ದಡದವರೆಗೆ ಹಬ್ಬಿಕೊಂಡಿರ್ತಕ್ಕಂಥ ಪರ್ವತ ಮಾಲೆಗಳ ಸರಣಿಗೆ ಏನಂತ ಕರೀತಾರೆ? ಉತ್ತರ ಘಾಟ, ದಕ್ಷಿಣ ಘಾಟ, ಪಶ್ಚಿಮಿ ಘಾಟ, ಪೂರ್ವ ಘಾಟ. ಸರಿ ಉತ್ತರ ಇತ್ತು ಪಶ್ಚಿಮಿ ಘಾಟ್ ಅಂತ ಕರೀತಾರೆ. ದಕ್ಷಿಣದಿಂದ ಉತ್ತರದ ದಡದವರೆಗೆ ಹಬ್ಬಿಕೊಂಡಿರ್ತಕ್ಕಂಥ ಪರ್ವತ ಮಾಲೆಗಳ ಸರಣಿ. ಪ್ರಶ್ನೆ 3 ನೀಲಗಿರಿ ಕಿ ಪರ್ವತಾವಲಿಯ ಕಿಸ್ ದಿಶಾ ಮೇ ಶೋಭಾಯಮಾನವೇ? ಅಂದ್ರೆ ಸೊ ನೀಲಗಿರಿ ಪರ್ವತಗಳು ಯಾವ ದಿಕ್ಕಿನಲ್ಲಿ ಬಹಳಷ್ಟು ಅಲಂಕೃತವಾಗಿವೆ ಅಂತ ಪ್ರಶ್ನೆ ಇದೆ. ಉತ್ತರ ದಕ್ಷಿಣ, ಪಶ್ಚಿಮಿ, ಪೂರಬ್. ಸೊ ನೀಲಗಿರಿ ಪರ್ವತಗಳು ದಕ್ಷಿಣ ದಿಕ್ಕಿನಲ್ಲಿ ಏನಾಗಿದಾವಪ್ಪ ಅಂದ್ರೆ ಬಹಳಷ್ಟು ಅಲಂಕೃತವಾಗಿ ಇದಾವೆ. ಪ್ರಶ್ನೆ 4 ಪಶ್ಚಿಮಿ ಘಾಟ್ ಕೆ ಕುछ ಭಾಗों को क्या कहते हैं? ಪಶ್ಚಿಮ ಘಟ್ಟದ ಕೆಲವು ಭಾಗಗಳಿಗೆ ಏನಂತ ಕರೀತಾರೆ? ನೀಲಗಿರಿ, ಸಹ್ಯಾದ್ರಿ, ಅರಾವಲಿ, ವಿಂಧ್ಯ. ಸೊ ಪಶ್ಚಿಮ ಘಟ್ಟದ ಕೆಲವು ಭಾಗಗಳಿಗೆ ಏನಂತ ಕರೀತಾರೆ ಅಂದ್ರೆ ಸಹ್ಯಾದ್ರಿ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 5 प्रकृति माता ने किस राज्य को अपने हाथों से सवार कर सुंदर और समृद्ध बनाया है? ಪ್ರಕೃತಿ ಮಾತೆಯು ಯಾವ ರಾಜ್ಯವನ್ನ ತನ್ನ ಕೈಗಳಿಂದ ಏನ್ ಮಾಡಿದಾಳಪ್ಪ ಅಂದ್ರೆ ಬಹಳಷ್ಟು ಸುಂದರ ಮತ್ತು ಸಮೃದ್ಧವನ್ನಾಗಿ ಮಾಡಿದಾಳೆ? ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ. ಸೊ ರೈಟ್ ಆನ್ಸರ್ ಇಸ್ ಕರ್ನಾಟಕ. ಪ್ರಶ್ನೆ 6 कर्नाटक की राजधानी है? धारवाड़, हुबली, मैसूरू, बेंगलुरु. सो कर्नाटक की राजधानी है बेंगलुरु. सरी उत्तर. प्रश्न 7 यह शिक्षा का ही नहीं बड़े उद्योग धंधों का केंद्र भी है. ಇದು ಶಿಕ್ಷಣದ ಕೇಂದ್ರ ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಉದ್ಯೋಗ ದಂಧೆಗಳ ಒಂದು ವ್ಯಾಪಾರಗಳ ಒಂದು ಕೇಂದ್ರವೂ ಸಹಿತ ಆಗಿದೆ. ಸೊ ಧಾರವಾಡ, ಹುಬ್ಳಿ, ಮೈಸೂರು, ಬೆಂಗಳೂರು. ಸೊ ಯಾವುದು ಶಿಕ್ಷಣದ ಜೊತೆಗೆ ದೊಡ್ಡ ದೊಡ್ಡ ಬೃಹತ್ ಉದ್ಯಮಿಗಳ ಕೇಂದ್ರ ಅಂದ್ರೆ ಅದು ಬೆಂಗಳೂರು ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 8 ಭಾರತೀಯ ವಿಜ್ಞಾನ ಸಂಸ್ಥಾನ HAL ಆದಿ ಬೃಹತ್ ಸಂಸ್ಥಾಯೇ ಕಹಾ ಹೈ? ಭಾರತೀಯ ವಿಜ್ಞಾನ ಸಂಸ್ಥಾನ ಆಗಿರಬಹುದು, HAL ಆಗಿರಬಹುದು ಇತ್ಯಾದಿ ಒಂದು ಬೃಹತ್ ಆಗಿರ್ತಕ್ಕಂಥ ಉದ್ದಿಮೆಗಳು ಎಲ್ಲಿವೆ? ಧಾರವಾಡ, ಹುಬ್ಳಿ, ಮೈಸೂರು, ಬೆಂಗಳೂರು. ಸೊ ಸರಿಯಾದ ಉತ್ತರ ಇತ್ತು ಬೆಂಗಳೂರು. ಪ್ರಶ್ನೆ 9 वैज्ञानिक तथा प्रौद्योगिकी के क्षेत्र में कौन कर्नाटक को विश्व स्तर पर अंकित किए हैं? ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಕರ್ನಾಟಕವನ್ನ ಇಡೀ ವಿಶ್ವದ ಒಂದು ಸ್ತರಕ್ಕೆ ಹಬ್ಬಿಸಿರ್ತಕ್ಕಂಥವರು ಯಾರು? ಸರ್ CV ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ CNR ರಾವ್, ನಾರಾಯಣ ಮೂರ್ತಿ. ಸೊ ಸರಿಯಾದ ಉತ್ತರ ಇತ್ತು ನಾರಾಯಣ ಮೂರ್ತಿ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಈ ಕರ್ನಾಟಕದ ಹೆಸರನ್ನ ಇಡೀ ವಿಶ್ವದ ಸ್ತರದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅದನ್ನ ಅಂಕಿತವನ್ನು ಮಾಡಿದ್ದಾರೆ. ಪ್ರಶ್ನೆ 10 2013 में किसे भारत रत्न पुरस्कार प्राप्त हुआ है? 2013ರಲ್ಲಿ ಯಾರಿಗೆ ಭಾರತ ರತ್ನ ಪುರಸ್ಕಾರ ಲಭಿಸಿದೆ? ಡಾಕ್ಟರ್ ಸರ್ CV ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ CNR ರಾವ್, ಡಾಕ್ಟರ್ ಶಕುಂತಲಾ ದೇವಿ. ಸೊ 2013ರಲ್ಲಿ ಭಾರತ ರತ್ನ ಪುರಸ್ಕಾರ ಯಾರಿಗೆ ಸಿಕ್ಕಿದೆ ಅಂದ್ರೆ ಸೊ ಅದು ಆಪ್ಷನ್ ಸಿ ಡಾಕ್ಟರ್ CNR ರಾವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ओके प्रश्न 11 कर्नाटक में कौन कौन सी उपयोगी धातुएं मिलती है? ಕರ್ನಾಟಕದಲ್ಲಿ ಯಾವ ಯಾವ ಉಪಯೋಗಕರವಾಗಿರ್ತಕ್ಕಂಥ ಧಾತುಗಳು ಲೋಹಗಳು ಸಿಗ್ತವೆ? ಸೋನಾ, ತಾಂಬಾ, ಲೋಹ, ಉಪಯುಕ್ತ ಸಬಿ. ಸೊ ಕರ್ನಾಟಕದಲ್ಲಿ ಸಿಗ್ತಕ್ಕಂಥ ಉಪಯೋಗವಾಗಿರ್ತಕ್ಕಂಥ ಲೋಹಗಳಂದ್ರೆ ಅದು ಉಪಯುಕ್ತ ಸಬಿ ಅಂದ್ರೆ ಸೋನಾ ಆಗಿರಬಹುದು, ತಾಂಬಾ ಆಗಿರಬಹುದು, ಆಮೇಲೆ ಲೋಹ. ತಾಂಬಾ ಇಟ್ ಮೀನ್ಸ್ ತಾಮ್ರ. ನೆಕ್ಸ್ಟ್ ಕ್ವಶನ್ कागज लोहा और इस्पात के बड़े कारखाने कहाँ है? ಕರ್ನಾಟಕದಲ್ಲಿ ಕಾಗದ, ಉಕ್ಕು ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಒಂದು ಕಾರ್ಖಾನೆ ಎಲ್ಲಿದೆ? ಲೋಹ ಇಟ್ ಮೀನ್ಸ್ ಕಬ್ಬಿಣ, ಸಾರಿ
ಕಾಗದ, ಕಬ್ಬಿಣ ಮತ್ತು ಉಕ್ಕು, ಇಸ್ಪಾತ್ ಅಂದರೆ ಉಕ್ಕು, ಸ್ಟೀಲ್. ಸೊ ಈ ಒಂದು ದೊಡ್ಡ ಕಾರ್ಖಾನೆ ಎಲ್ಲಿದೆ? ಬೆಂಗಳೂರು, ಬೇಲೂರು, ಮೈಸೂರು, ಭದ್ರಾವತಿ. ಸೊ ಕರ್ನಾಟಕದಲ್ಲಿ ಕಾಗದ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಅತಿ ದೊಡ್ಡದಾದ ಕಾರ್ಖಾನೆ ಇರೋದು ಅದು ಭದ್ರಾವತಿಯಲ್ಲಿ. ಕ್ವಶನ್ ನಂಬರ್ 13, ಕಿಸ್ ರಾಜ್ಯ ಕೋ ಚಂದನ್ ಕಾ ಆಗಾರ್ ಕಹತೆ ಹೈ? ಯಾವ ರಾಜ್ಯವನ್ನ ಶ್ರೀಗಂಧದ ಬೀಡು ಅಂತ ಕರೀತಾರೆ? ಚಂದನ್ ಕಾ ಆಗಾರ್ ಅಂದ್ರೆ ಶ್ರೀಗಂಧದ ಬೀಡು. ಗೋವಾ, ಕೇರಳ, ಮಹಾರಾಷ್ಟ್ರ, ಕರ್ನಾಟಕ. ಸೊ ಕರ್ನಾಟಕ ರಾಜ್ಯವನ್ನ ಚಂದನ್ ಕಾ ಆಗಾರ್ ಶ್ರೀಗಂಧದ ಬೀಡು ಅಂತ ಕರೀತಾರೆ. ಕ್ವಶನ್ 14, ಕರ್ನಾಟಕ ಮೇ ಕೌನ್ ಸೆ ಪೇಡ್ ವಿಪುಲ್ ಮಾತ್ರಾ ಮೇ ಹೈ? ಕರ್ನಾಟಕದಲ್ಲಿ ಯಾವ ಮರಗಳು ಅಧಿಕ ಸಂಖ್ಯೆಯಲ್ಲಿ ಇವೆ? ಆಮ್, ಬರ್ಗದ್, ನೀಮ್, ಚಂದನ್. ಸೊ ಕರ್ನಾಟಕದಲ್ಲಿ ಯಾವ ಮರಗಳ ಸಂಖ್ಯೆ ಅಧಿಕ ಇದೆ ಅಂದ್ರೆ ಅದು ಚಂದನ್ ಅಂದ್ರೆ ಶ್ರೀಗಂಧ ಅಂತಕ್ಕಂಥದ್ದು ಸರಿ ಉತ್ತರ. ಕ್ವಶನ್ 15, ಚಂದನ್ ಕೆ ಪೇಡ್ ಸೆ ಕ್ಯಾ ಕ್ಯಾ ಬನಾಯಾ ಜಾತಾ ಹೈ? ಶ್ರೀಗಂಧದ ಮರದಿಂದ ಏನೇನ್ ಮಾಡಲಿಕ್ಕೆ ಸಾಧ್ಯ ಇದೆ? ತೇಲ್, ಕಲಾಕೃತಿಯ, ಸಾಬೂನ್, ಉಪಯುಕ್ತ ಸಬಿ. ತೇಲ್ ಅಂದ್ರೆ ಎಣ್ಣೆ, ಕಲಾಕೃತಿ ಅಂದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲಾಕೃತಿಗಳು, ಸಾಬೂನುಗಳು. ಸೊ ಉಪಯುಕ್ತ ಸಬಿ ಅಂದ್ರೆ ಸೊ ಆಪ್ಷನ್ ಡಿ ಉಪಯುಕ್ತ ಸಬಿ ಅಂತಕ್ಕಂಥದ್ದು ಸರಿ ಉತ್ತರ. ನಾವು ಶ್ರೀಗಂಧದಿಂದ ಎಣ್ಣೆ ಮಾಡಬಹುದು, ಕಲಾಕೃತಿಗಳು ಮತ್ತು ಸೋಪುಗಳ ತಯಾರಿಕೆಯಲ್ಲಿ ಸಹಿತ ಚಂದನ್ ಅಂದ್ರೆ ಶ್ರೀಗಂಧವನ್ನ, ಸ್ಯಾಂಡಲ್ ಅನ್ನ ಬಳಸ್ತಾರೆ. ಕ್ವಶನ್ 16, ಕರ್ನಾಟಕ ಮೇ ಕೌನ್ ಕೌನ್ ಸಿ ನದಿಯಾ ಬಹತಿ ಹೈ? ಕರ್ನಾಟಕದಲ್ಲಿ ಯಾವ ಯಾವ ನದಿಗಳು ಹರಿತಾವೆ? ಕಾವೇರಿ, ಕೃಷ್ಣ, ತುಂಗಭದ್ರಾ, ಉಪಯುಕ್ತ ಸಬಿ. ಸೊ ಮೇಲಿನ ಎಲ್ಲವೂ ಇಟ್ ಮೀನ್ಸ್ ಉಪಯುಕ್ತ ಸಬಿ ಎಲ್ಲವುಗಳು ಕೂಡ ಏನಾಗ್ತಾವಪ್ಪ ಅಂದ್ರೆ ಕರ್ನಾಟಕದಲ್ಲಿ ಹರಿತಕ್ಕಂಥ ನದಿಗಳು ಕಾವೇರಿ, ಕೃಷ್ಣ ಮತ್ತು ತುಂಗಭದ್ರಾ. ಕ್ವಶನ್ 17, ಕರ್ನಾಟಕ ಮೇ ಕೌನ್ ಕೌನ್ ಸೆ ಜಲಪ್ರಪಾತ ಹೈ? ಕರ್ನಾಟಕದಲ್ಲಿ ಯಾವ ಯಾವ ಜಲಪ್ರಪಾತಗಳು ಇದಾವೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸೊ ಜೋಗ, ಅಬ್ಬಿ, ಗೋಕಾಕ, ಉಪಯುಕ್ತ ಸಬಿ. ಸೊ ಕರ್ನಾಟಕದಲ್ಲಿ ಮೇಲಿನ ಎಲ್ಲವುಗಳು ಕೂಡ ಜಲಪ್ರಪಾತ ಇದಾವೆ. ಅದು ಜೋಗ ಆಗಿರ್ಬೋದು, ಅಬ್ಬಿ, ಗೋಕಾಕ, ಶಿವನ ಸಮುದ್ರ ಒಂದು ಬರುತ್ತೆ. ಕ್ವಶನ್ 18, ಕರ್ನಾಟಕ ಕಿ ಕೌನ್ಸಿ ಕಲಾ ಅನೋಖಿ ಹೇ? ಕರ್ನಾಟಕದ ಯಾವ ಕಲೆಯು ಅದ್ಭುತವಾಗಿದೆ? ಅನೋಖಿ ಅಂದ್ರೆ ಅದ್ಭುತ. ಎಸ್, ಸಂಗೀತ, ಶಿಲ್ಪಕಲಾ, ವಾಸ್ತುಕಲಾ, ಉಪಯುಕ್ತ ಸಬಿ. ಸೊ ಮುಖ್ಯವಾಗಿ ಇಲ್ಲಿ ಶಿಲ್ಪಕಲಾ ಅಂತ ಹೇಳಿದ್ದಾರೆ. ಸೊ ಶಿಲ್ಪಕಲಾ ಮತ್ತು ವಾಸ್ತುಕಲಾ ಎರಡೂ ಸಹಿತ ಅದ್ಭುತ. ಬಟ್ ಇಲ್ಲಿ ನೀವು ನೆನಪಿಟ್ಕೋತಕ್ಕಂಥದ್ದು ಕರ್ನಾಟಕಿ ಶಿಲ್ಪಕಲಾ ಅನೋಖಿ ಹೇ. ಕರ್ನಾಟಕದ ಶಿಲ್ಪಕಲೆ ಅದ್ಭುತವಾಗಿದೆ, ಅನೋಖಿ ಅಂತ ಹೇಳ್ತಾರೆ. ಕ್ವಶನ್ 19, ಯಹಾ ಕಿ ಪತ್ತರ್ ಕಿ ಮೂರ್ತಿಯ ಸಜೀವ ಲಗತಿ ಹೈ? ಇಲ್ಲಿನ ಕಲ್ಲಿನ ಮೂರ್ತಿಗಳು ಸಜೀವ ಅಂತ ಅನಿಸ್ತವೆ. ಎಸ್, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು. ಸೊ ಎಲ್ಲಿನ ಒಂದು ಕಲ್ಲಿನ ಮೂರ್ತಿಗಳು ಸಜೀವ ಅಂತ ಅನಿಸ್ತಾವಂದ್ರೆ ಅದು ಬೇಲೂರಿನಲ್ಲಿರ್ತಕ್ಕಂಥ ಮೂರ್ತಿಗಳು. ಕ್ವಶನ್ 20, ಗೊಮ್ಮಟೇಶ್ವರ ಕಿ ಏಕಶಿಲಾ ಪ್ರತಿಮಾ ಕಹಾ ಹೈ? ಹಾಗಾದ್ರೆ ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮೆ ಎಲ್ಲಿದೆ? ಆಪ್ಷನ್ಸ್ ಶ್ರವಣಬೆಳಗೊಳ, ಐಹೊಳೆ, ಪಟ್ಟದಕಲ್ಲು, ಬೇಲೂರು. ಸೊ ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮಾ ಇರೋದು ಎಲ್ಲಿ ಅಂತಂದ್ರೆ ಅದು ಶ್ರವಣಬೆಳಗೊಳ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ 21, गोमटेश्वर की एकशिला प्रतिमा की ऊंचाई कितनी है? सो गोमटेश्वर एकशिले प्रतिमेಯ ಎತ್ತರ ಎಷ್ಟಿದೆ? 56 ಫುಟ್, 57 ಫುಟ್, 57 ಮೀಟರ್, 57 ಕಿಲೋಮೀಟರ್. ಸೊ ದ ರೈಟ್ ಆನ್ಸರ್ ಇಸ್ 57 ಫುಟ್ ಅಂತಕ್ಕಂಥದ್ದು 57 ಫುಟ್. ಸೊ ಆಪ್ಷನ್ ಬಿ ನೆನಪಿನಲ್ಲಿ ಇಟ್ಕೊಡ್ರಿ, 57 ಫುಟ್. क्वेश्चन 22, गोमटेश्वर की एकशिला प्रतिमा कौन सी संदेश देती है? ಹಾಗಾದ್ರೆ ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮೆ ಯಾವ ಸಂದೇಶವನ್ನು ಕೊಡುತ್ತದೆ ಅಂತ ಕೇಳಿದ್ದಾರೆ. ಸೊ ತ್ಯಾಗ ಅವರ ಪ್ರೇಮ, ಸತ್ಯ ಅವರ ಪ್ರೇಮ, ತ್ಯಾಗ ಅವರ ಸತ್ಯ, ತ್ಯಾಗ ಅವರ ಶಾಂತಿ. ಸೊ ಸರಿಯಾದ ಉತ್ತರ ಇತ್ತು ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮೆ ಅದು ತ್ಯಾಗ ಮತ್ತು ಶಾಂತಿಯ ಸಂದೇಶವನ್ನು ಕೊಡ್ತದೆ. ಕ್ವೆಶ್ಚನ್ 23, ಗೋಲ್ ಗುಂಬಜ್ ಕಹಾ ಹೈ? ಹಾಗಾದ್ರೆ ಗೋಲ್ ಗುಂಬಜ್ ಎಲ್ಲಿದೆ? ಬೇಲೂರು, ಐಹೊಳೆ, ಮೈಸೂರು, ವಿಜಯಪುರ. ಸೊ ಗೋಲ್ ಗುಂಬಜ್ ಇರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಆಪ್ಷನ್ ಡಿ ವಿಜಯಪುರ ಇಸ್ ದ ರೈಟ್ ಆನ್ಸರ್. 24, ಮೈಸೂರು ಕಾ ಯಹ ಸ್ಮಾರಕ ಕರ್ನಾಟಕಕ್ಕೆ ವೈಭವ ಕಾ ಪ್ರತೀಕ. ಮೈಸೂರಿನ ಈ ಒಂದು ಸ್ಮಾರಕ ಅದು ಕರ್ನಾಟಕದ ವೈಭವದ ಪ್ರತೀಕ ಆಗಿದೆ. ಎಸ್, ಸೇಂಟ್ ಫಿಲೋಮಿನಾ ಚರ್ಚ್, ಜಗನ್ ಮೋಹನ್ ಆರ್ಟ್ ಗ್ಯಾಲರಿ, ರಾಜಮಹಲ, ಚಾಮುಂಡಿ ಮೂರ್ತಿ. ಸೊ ಸರಿಯಾದ ಉತ್ತರ ಇತ್ತು ಆಪ್ಷನ್ ಸಿ ರಾಜಮಹಲ್ ತೋ ಕರ್ನಾಟಕ ವೈಭವ ಕಾ ಪ್ರತೀಕ. ಸೊ 25 ಹಾಗೂ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ತಾವುಗಳು ನಮ್ಮ ಎರಡು ಯೂಟ್ಯೂಬ್ ಚಾನೆಲ್ಗಳಾಗಿರ್ತಕ್ಕಂಥ ಅದು ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ. ಅಷ್ಟೇ ಅಲ್ಲದೆ ತಾವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಈ ಕರ್ನಾಟಕ ಸಂಪದ ಪಾಠದ ಮೊದಲ ಭಾಗದ 25ನೇ ಪ್ರಶ್ನೆ ಹೀಗಿದೆ.
ಗೋಲ್ ಗುಂಬಜ್ ಕಿ ವಿಶೇಷತಾ ಹೈ, ಯಾವುದು ಗೋಲ್ ಗುಂಬಜ್ ದ ವಿಶೇಷತೆ ಅಂತ ಕೇಳಿದ್ದಾರೆ. ಬಡಾ ಇಮಾರತ್, ಆರ್ಟ್ ಗ್ಯಾಲರಿ, ರಾಜ್ಮಹಲ್, ವಿಸ್ಪರಿಂಗ್ ಗ್ಯಾಲರಿ. ಸೊ ಗೋಲ್ ಗುಂಬಜ್ ದ ವಿಶೇಷತೆ ಏನಂದ್ರೆ ಅದು ವಿಸ್ಪರಿಂಗ್ ಗ್ಯಾಲರಿ ಅಂತಕ್ಕಂಥದ್ದು ಸರಿ ಉತ್ತರ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಒಟ್ಟು ಕರ್ನಾಟಕ ಸಂಪದ ಪಾಠದಲ್ಲಿ 25 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ದೀವಿ. ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಕ್ವಶನ್ಸ್ ಇದ್ದು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.